Namaste. Class 6th Mathematics NCERT syllabus. Chapter number 1 Knowing our numbers. Article number 1.3 Large number in practice. Exercise 1.2. Problem number, third problem. In an election, the successful candidate registered 5,77,500 votes and his nearest rival secured 3,48,700 votes. But what margin did the successful candidate win the election? ಓಕೆ, ಅಂದರೆ ಈ ಎಲೆಕ್ಷನ್ ಇದೆಯಲ್ಲ, ಅಲ್ಲಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್, ಅವನಿಗೆ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಅಂದರೆ ಗೆದ್ದಿರೋನು, ವಿನ್ ಆಗಿರೋ ಕ್ಯಾಂಡಿಡೇಟ್ ಇರ್ತಾನಲ್ಲ, ಅಭ್ಯರ್ಥಿ ವಿನ್ ಆಗಿರೋ ಕ್ಯಾಂಡಿಡೇಟ್, ಅವನಿಗೆ 5,77,500 ವೋಟ್ ರಿಜಿಸ್ಟರ್ ಆಗಿಬಿಡುತ್ತೆ. ಅವನು ಇಷ್ಟು ಗೆದ್ದಿದ್ದಾನೆ ಅಂತ ರಿಜಿಸ್ಟರ್ ಆಗುತ್ತೆ. ಓಕೆ, ಆ್ಯಂಡ್ ಹಿಸ್ ನಿಯರೆಸ್ಟ್ ರೈವಲ್ ಸಿಕ್ಯೂರ್ಡ್ ಅಂತ ಹೇಳಿದ್ರೆ ಅವನದು ಪ್ರತಿಸ್ಪರ್ಧಿ ಇರ್ತಾನಲ್ಲ, ಎದುರಾಳಿ ಅಂತಾರೆ ನೋಡಿ, ಗೊತ್ತಾಯ್ತಲ್ಲ, ಪ್ರತಿಸ್ಪರ್ಧಿ ಅಂದರೆ ರೈವಲ್ ಸಿಕ್ಯೂರ್ಡ್. ಅವನಿಷ್ಟು ಅಂದರೆ ನಿಯರೆಸ್ಟ್ ರೈವಲ್ ಅಂತ ಹೇಳಿದ್ರೆ ಪ್ರತಿಸ್ಪರ್ಧಿ ಅಂತ. ಅವನೆಷ್ಟು ಸ್ಕೋರ್ ಮಾಡಿದ್ದಾನೆ ಅಂತ ಹೇಳಿದ್ರೆ 3,48,700 ವೋಟ್ಸ್. ಅವನಿಗೆ ಎಷ್ಟು ಸಿಕ್ಕಿದೆ ಅಂತ ಹೇಳಿದ್ರೆ, ಸೆಕ್ಯೂರ್ಡ್ ಆಗಿದೆ ಅಂತ ಹೇಳಿದ್ರೆ 3,48,700 ವೋಟ್ಸ್. ಬೈ ವಾಟ್ ಮಾರ್ಜಿನ್ ಡಿಡ್ ದಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ವಿನ್ ದಿ ಎಲೆಕ್ಷನ್ ಅಂತ ಕೇಳಿದ್ದಾರೆ. ಅಂದರೆ ಈಗ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಇದ್ದಾನಲ್ಲ, ಎಷ್ಟು ವೋಟದ ಡಿಫ್ರೆನ್ಸಿಂದ ಅವನು ಎಲೆಕ್ಷನಲ್ಲಿ ವಿನ್ ಆದ ಅಂತ. ಬೈ ವಾಟ್ ಮಾರ್ಜಿನ್ ಡಿಡ್ ದಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ವಿನ್ ದಿ ಎಲೆಕ್ಷನ್ ಅಂದರೆ ಈಗ ಸಕ್ಸಸ್ ಆಗಿದ್ದಾನಲ್ಲ ಕ್ಯಾಂಡಿಡೇಟ್, ಆ ಕ್ಯಾಂಡಿಡೇಟ್ ಎಷ್ಟುದು ಡಿಫ್ರೆನ್ಸ್ ಆಫ್ ದಿ ವೋಟಿಂದ, ಅಂದರೆ ಎಷ್ಟು ಡಿಫ್ರೆನ್ಸಿಂದ ಅವನು ವಿನ್ ಆಗಿದ್ದಾನೆ ಆ ಎಲೆಕ್ಷನನ್ನು ಅಂತ ಕೇಳಿದ್ದಾರೆ. ಗೊತ್ತಾಯ್ತಲ್ಲ, ಅಲ್ಲಿಗೆ ಇವನು ಸಕ್ಸಸ್ ಆಗಿರೋ ಒಂದು ವೋಟಿಂದ ಇದು ನಿಯರೆಸ್ಟ್ ರೈವಲ್ ಸೆಕ್ಯೂರ್ಡ್ ಮಾಡ್ಕೊಂಡಿದ್ದಾನಲ್ಲ ಅವನ ಪ್ರತಿಸ್ಪರ್ಧಿ ವೋಟದ ಡಿಫ್ರೆನ್ಸ್ ತೆಗೆದ್ರೆ ಗೊತ್ತಾಗತ್ತೆ. ಗೊತ್ತಾಯ್ತಲ್ಲ, ಡಿಫ್ರೆನ್ಸ್ ತೆಗಿಬೇಕು. ಹೇಗೆ ಅಂತ ಹೇಳಿದ್ರೆ 5,77,500 ಮೈನಸ್ 3,48,700. ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು ಇವಾಗ. 0 0 5 ಇದೆ, 1 ಬಾರೋ ಮಾಡಿಕೊಂಡ್ರೆ 15 ಆಗುತ್ತೆ. 15 ಮೈನಸ್ 7 ಅಂತ ಹೇಳಿದ್ರೆ 8. ಇಲ್ಲಿ ರಿಮೈನಿಂಗ್ 6 ಇದೆ, 1 ಬಾರೋ ಮಾಡಿಕೊಂಡ್ರೆ 16 ಆಗುತ್ತೆ. 16 ಮೈನಸ್ 8 ಈಸ್ 8. ಇಲ್ಲಿ 6 ಇದೆ ನಂಬರು. 6 ಮೈನಸ್ 4 ಅಂತ ಹೇಳಿದ್ರೆ 2. ದೆನ್ ಇಲ್ಲಿ ಎಷ್ಟಿದೆ, 5 ಇದೆ. 5 ಮೈನಸ್ 3 ಅಂತ ಹೇಳಿದ್ರೆ 2. 2,28,800 ವೋಟ್, ನಂಬರ್ ಆಫ್ ವೋಟಿಂದ ಈ ಸಕ್ಸಸ್ ಆಗಿದ್ದಾನೆ ಈ ಕ್ಯಾಂಡಿಡೇಟ್. ಇವನು ಸಕ್ಸಸ್ ಆಗಿರೋ ಕ್ಯಾಂಡಿಡೇಟ್, ವಿನ್ ಆಗಿರೋ ಕ್ಯಾಂಡಿಡೇಟ್. ಇವನದ್ದು ನಿಯರೆಸ್ಟ್ ರೈವಲ್ ಇದ್ದಾನಲ್ಲ, ಅವನು ಸೆಕ್ಯೂರ್ಡ್ ಮಾಡ್ಕೊಂಡಿರೋದು ಇಷ್ಟು ವೋಟ್. ಸೊ ಹಾಗಾದರೆ ಇವನು ಎಷ್ಟು ವೋಟಿಂದ ವಿನ್ ಆಗಿದ್ದಾನೆ ಅಂತ ಕೇಳಿದ್ರೆ, ಫಸ್ಟ್ ಸೆಕ್ಯೂರ್ ಆಗಿರೋನು 2,28,800 ವೋಟ್ಸ್ ಡಿಫರೆನ್ಸಿಂದ ಅವನು ವಿನ್ ಆಗಿದ್ದಾನೆ. ಓಕೆ, ಬರೆಯೋದು ಹೇಗೆ ನೋಡ್ಕೊಳ್ಳಿ. ಥರ್ಡ್ ಪ್ರಾಬ್ಲಮ್ ಸೊಲ್ಯೂಷನ್. ವೋಟ್ಸ್ ರಿಜಿಸ್ಟರ್ಡ್ ಬೈ ದಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್, ಸಕ್ಸಸ್ ಆಗಿರೋ ಕ್ಯಾಂಡಿಡೇಟಿಂದ ಎಷ್ಟು ವೋಟ್ ರಿಜಿಸ್ಟರ್ ಆಗಿದೆ, 5,77,500. ಓಕೆ, ವೋಟ್ಸ್ ಸೆಕ್ಯೂರ್ಡ್ ಬೈ ದಿ ನಿಯರೆಸ್ಟ್ ರೈವಲಿಂದ 3,48,700. Okay, therefore, margin by which the successful candidate won the election. So, successful candidate ಎಷ್ಟು ಅಂತರದ ಡಿಫ್ರೆನ್ಸಿಂದ ಅವನು ವಿನ್ ಆಗಿದ್ದಾನೆ ಅಂದರೆ 5,77,500 ಮೈನಸ್ 3,48,700. ಅಂದರೆ ಇವರಿಬ್ಬರದ್ದು ಡಿಫ್ರೆನ್ಸ್ ತೆಗೆದ್ರೆ ಆಯಿತು. ಇಷ್ಟು ಇದರಿಂದ ಅವನು ವೋಟಿಂದ ವಿನ್ ಆಗಿರೋದು. ಗೊತ್ತಾಯ್ತಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.